ಆತ್ಮೀಯರೇ, ನಾವು ಆಯ್ಕೆಯಾಗಿ ಹೋದಂಥ ಸಂದರ್ಭದಲ್ಲಿ ಅನೇಕ ಚಾಲೆಂಜಸ್ ಬೆಂಗಳೂರು ಡೈರಿಯಲ್ಲಿತ್ತು. ನಿಮಗೂ ಕೂಡ ಗೊತ್ತಿದೆ. ಇವತ್ತು ಬೆಂಗಳೂರು ಡೈರಿಯಲ್ಲಿ ಏನೇ ಕೂಡ ಅಭಿವೃದ್ಧಿ ಕೆಲಸಗಳು ನಾಗಾಲೋಟದಲ್ಲಿ ನಡೀತಾ ಇದ್ರು ಕೂಡ ಅದಕ್ಕೆ ಕಾರಣಕರ್ತರು ನಮ್ಮ ಅಧ್ಯಕ್ಷರು ಆದಂತ DK ಸುರೇಶಣ್ಣರವರು ಮತ್ತು ಎಲ್ಲ ಕಾರ್ಯಕಾರಿ ಮಂಡಳಿಯವರು. ಮತ್ತೊಮ್ಮೆ ಅವರಿಗೆ ಚಪ್ಪಾಳೆಯ ಮೂಲಕ ಯಲಹಂಕ ಕ್ಷೇತ್ರಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಬಂಧುಗಳೇ, ನಾನು ಹೋಗಿ 10.5 ತಿಂಗಳಾಯ್ತು. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪರಿಶ್ರಮದಿಂದ ನಾನು ಆಯ್ಕೆಯಾಗಿ ಹೋದೆ. ಬೊಮ್ಮಲ್ಗೆ ಆಯ್ಕೆಯಾಗಿ ಹೋದಂತ ಸಂದರ್ಭದಲ್ಲಿ ನಾವು ಮತ್ತೆ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಇದ್ದಾಗ ಮೊದಲು ಬಂದಿದ್ದು 14.5 ಕೋಟಿ ಲಾಸ್ ಆಗಿದೆ ಬೆಂಗಳೂರು ಡೈರಿ ಅಂತ ಹೇಳಿ. ಅಧ್ಯಕ್ಷರಿಗೆ ಸ್ವಲ್ಪ ಆಶ್ಚರ್ಯ ಕೂಡ ಆಯಿತು. ಆದ್ರೂ ಕೂಡ ಅಧ್ಯಕ್ಷರು ಬೆಳಿಗ್ಗೆ 9 ಗಂಟೆಗೆ ಆಫೀಸ್ಗೆ ಬಂದ್ರೆ ಸಂಜೆ 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಕೂಡ ಮೀಟಿಂಗ್ ಅನ್ನು ಮಾಡಿದ ಉದಾಹರಣೆಗಳಿದೆ. 1 ಗಂಟೆವರೆಗೂ ಕೂಡ ಸುದೀರ್ಘವಾಗಿ ಅಧ್ಯಯನವನ್ನ ಮಾಡಿ, ರೈತರು ಯಾರು ಹಸು ಸಾಕಾಣಿಕೆ ಮಾಡ್ತಕ್ಕಂಥವ್ರು ಅಂದ್ರೆ ಬಡವರು, ಅತಿ ಸಣ್ಣ ರೈತರು, ಕೂಲಿ ಕಾರ್ಮಿಕರು ಹಸುಗಳನ್ನ ಸಾಕಾಣಿಕೆ ಮಾಡಿ ಜೀವನವನ್ನ ಮಾಡ್ತಿರ್ತಾರೆ. ಅವರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೇನಾದ್ರೂ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಮೊದಲನೇ ಮೀಟಿಂಗ್ ಅಲ್ಲೇ ಏನಾದ್ರೂ ಮಾಡಿ ಸಂಸ್ಥೆಗೆ ಆದಾಯ ತರ್ತಕ್ಕಂಥ ಕೆಲಸವನ್ನ ಮಾಡಬೇಕು, ರೈತರ ಸಂಕಷ್ಟಕ್ಕೆ ನಾವು ನೆರವಾಗಬೇಕು ಅಂತ ಹೇಳಿ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ನಾವು ಅಧ್ಯಕ್ಷರಿಗೆ ಹೇಳಿದ್ವು, ಅಧ್ಯಕ್ಷರು ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ನಮ್ಮ ಇಡೀ ಕಾರ್ಯಕಾರಿ ಮಂಡಳಿ ಸಂಪೂರ್ಣ ಬದ್ಧವಾಗಿರ್ತದೆ ಅಂತಕ್ಕಂಥ ವಾಗ್ದಾನವನ್ನ ಮಾಡಿದ್ವು. ಅವತ್ತಿನಿಂದ ಬೊಮ್ಮಲ್ನ ನಾಗಾಲೋಟ ಪ್ರಾರಂಭ ಆಯಿತು, ಬೊಮ್ಮಲ್ ಆದಾಯದತ್ತ ಪ್ರಾರಂಭ ಆಯಿತು. ಬಂಧುಗಳೇ, ನಿಮ್ಗೆಲ್ಲ ಗೊತ್ತಿದೆ, ನಾನು ಬಂದಂತ 10 ತಿಂಗಳ ಅವಧಿಯಲ್ಲಿ ಒಟ್ಟು ನಾನು 16 ಸಂಘಗಳನ್ನ, ಹೊಸ ನೂತನ ಕಟ್ಟಡಗಳನ್ನ ಕಟ್ಟಿ ಇನಾಗ್ರೇಷನ್ ಅನ್ನು ಕೂಡ ಮಾಡಿರ್ತಕ್ಕಂಥದ್ದುಂಟು. ಇನ್ನು ಕೆಲವು ಸಂಘಗಳು ಕೂಡ ಕಟ್ಟಡದ ಹಂತದಲ್ಲಿ ಇರ್ತಕ್ಕಂಥದ್ದು ಕೂಡ ನೀವು ನೋಡಿದ್ದೀರಿ. ಅದೇ ರೀತಿಯಾಗಿ ನಾವು ಏನು ರೈತರು ಸಂಕಷ್ಟದಲ್ಲಿ ಇರ್ತಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಅವ್ರಿಗೆ ನೀವು ಹೇಳಿದ್ವಿ, ನಾವು ಬಂದಂತ ಮನೆ ಬಾಗಿಲಿಗೆ ಬಂದಂತ ಸಂದರ್ಭದಲ್ಲಿ ನಮಗೆ ಆರ್ಥಿಕ ಸಹಾಯ ಮಾಡಬೇಕು, ಸಂಕಷ್ಟ ಆದಂತ ಸಂದರ್ಭದಲ್ಲಿ ನೆರವಾಗಬೇಕು ಸಂಸ್ಥೆ ಅಂತ ಕೇಳ್ಕೊಂಡಿದ್ರಿ ನೀವು. ಅಧ್ಯಕ್ಷತೆ ಇದ್ದಂತ ಸಂದರ್ಭದಲ್ಲಿ ಇದನ್ನ ಅಧ್ಯಕ್ಷರು ಸಂಪೂರ್ಣವಾಗಿ ಸಹಕಾರ ಕೊಡೋಣ. ಯಾರೇ 24 ಗಂಟೆ ಅಡ್ಮಿಟ್ ಆದ್ರೂ ಕೂಡ ಅಂತವ್ರಿಗೆ ನಾವು 25,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳಿ ಅಧ್ಯಕ್ಷರು ಮೊದಲನೇ ಮೀಟಿಂಗ್ ಅಲ್ಲೇ ಪಾಸ್ ಮಾಡಿದ್ವು. ಪಾಸ್ ಮಾಡಿದ ನಂತರ ಇದುವರೆಗೂ ಕೂಡ ನಾವು ಸುಮಾರು 120 ಜನರಿಗೆ, 120 ಕುಟುಂಬಗಳಿಗೆ 25,000 ರೂಪಾಯಿ ಡಿಡಿಯನ್ನ ಕೊಟ್ಟಿದ್ದೀವಿ ನಾವು. ಬಂಧುಗಳೇ, ಅದೇ ರೀತಿಯಾಗಿ ಯಾರು ಅಕಾಲಿಕ ಮರಣಕ್ಕೆ ಒಳಗಾಗ್ತಾರೆ ರೈತ, ಅವನ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗ್ತದೆ. ಯಾರು ಅಕಾಲಿಕ ಮರಣಕ್ಕೆ ಒಳಗಾಗ್ತಾರೆ ಅವರು 69 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಕೂಡಲೇ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದೀವಿ. ಬಂಧುಗಳೇ, ಕೂಡಲೇ 1 ಕೋಟಿ ರೂಪಾಯಿಗೆ 1 ಲಕ್ಷ ರೂಪಾಯಿ ಕೆಲಸವನ್ನು ಕೊಡ್ತಕ್ಕಂಥದ್ದು ಮಾಡಿದೀವಿ ನಾವು. ಅದೇ ರೀತಿಯಾಗಿ ಹಾಲಾಗ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ನಷ್ಟದಲ್ಲಿದ್ದಾರೆ, ಅವ್ರಿಗೇನು ಸಾಕಾಗ್ತಾ ಇಲ್ಲ ಅಂತಂತ ಸಂದರ್ಭದಲ್ಲಿ ಅಧ್ಯಕ್ಷ ಹೇಳಿದ್ರು, ಈ ಬಾರಿ ಬರ್ತಕ್ಕಂಥ ಆದಾಯವನ್ನ ಸಂಪೂರ್ಣವಾಗಿ ರೈತರಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಈ ಬಾರಿ 62 ಕೋಟಿ ಲೀಟರ್ ಹಾಲನ್ನು ನಾವು ಸಂಗ್ರಹ ಮಾಡಿದ್ದೀವಿ, ಹಂಗಾಗಿ ಕೊಡಬೇಕು ಅಂದಾಗ ನಮ್ಮ ತಾಲೂಕಿಗೆ ಸರಿಸುಮಾರು 4 ಕೋಟಿ ರೂಪಾಯಿ ಆದಾಯವನ್ನು ಹಂಚಿಕೆಯನ್ನು ಮಾಡಿದ್ವಿ. ಬಂಧುಗಳು, ನಿಮಗೆಲ್ಲ ಕೂಡ ಈಗ ಅಲ್ಲಿ ನಿಮ್ಮ ಅಕೌಂಟಿಗೆ ಕೂಡ ಬಂದಿದೆ. ಅದೇ ರೀತಿಯಾಗಿ ಸೆಕ್ರೆಟರಿಗಳು ಕೂಡ ಕೇಳ್ತಾ ಇದ್ರು, ಅಧ್ಯಕ್ಷ ಹೇಳಿದ ಒಂದೇ, ಇಷ್ಟು ಆದಾಯ ಬರಲಿಕ್ಕೆ ಕಾರಣ ಸೆಕ್ರೆಟರಿಗಳು, ನಮ್ಮ ಸಿಬ್ಬಂದಿಗಳು, ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ಅವ್ರು ಕೇಳ್ಕೊಂಡ ಸಂದರ್ಭದಲ್ಲಿ 3.5 ಕೋಟಿ ರೂಪಾಯಿನ ಪ್ರತಿಯೊಂದು ಸಂಘಕ್ಕೆ ಆದಾಯದಲ್ಲಿ 15,000 ರೂಪಾಯಿ ಅಂತೆ 3.5 ಕೋಟಿ ರೂಪಾಯಿ ಆದಾಯವನ್ನು ಕೂಡ ಹಂಚಿಕೆ ಮಾಡಿರ್ತಕ್ಕಂಥ ಕೀರ್ತಿ ನಮ್ಮ ಅಧ್ಯಕ್ಷರಿಗೆ ಬರ್ತದೆ. ಬಂಧುಗಳೇ, ಅದೇ ರೀತಿಯಾಗಿ ರೈತರ ಮಕ್ಕಳು ಓದ್ತಿರ್ತಾರೆ, ಅವ್ರಿಗೆ ಹೈಯರ್ ಎಜುಕೇಶನ್ ಮಾಡಬೇಕಾದ್ರೆ, ಫಾರಿನ್ಗೆ ಹೋಗ್ಬೇಕಾದ್ರೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕಾಗಿ ಯಾರು ಅಧ್ಯಯನಕ್ಕಾಗಿ ಹೊರಗಿನ ದೇಶಗಳಿಗೆ ಹೋಗ್ತಾರೆ ಅವ್ರಿಗೆ ಕೂಡಲೇ 1 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ, ಇವತ್ತು ಕೂಡ ಕೊಡ್ತಾ ಇದೀವಿ. ಬಂಧುಗಳೇ, ಯಾರು ಹೈಯರ್ ಎಜುಕೇಶನ್ ಮೆಡಿಕಲ್ ಮಾಡ್ತಾರೆ, ಯಾರು KS IAS ಪ್ರಿಲಿಮಿನರಿ ಪಾಸ್ ಆಗಿರ್ತಾರೆ ಅವ್ರಿಗೆ 75,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ. ಬಂಧುಗಳೇ, ಅದೇ ರೀತಿಯಾಗಿ ಯಾರು ಇಂಜಿನಿಯರಿಂಗ್ ಮಾಡ್ತಾರೆ, ಯಾರು ಡಿಗ್ರಿ ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾರೆ, PUC ಓದ್ತಾ ಇದ್ದಾರೆ, ಮಕ್ಕಳು SSLC ಓದ್ತಾ ಇದ್ದಾರೆ,
ಅವರು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಆರ್ಥಿಕ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಬೊಮ್ಮಲ್ ಟ್ರಸ್ಟು ಬರೀ ಇದೊಂದೇ ಕೆಲಸವನ್ನು ಮಾಡ್ತಾ ಇಲ್ಲ. ಬೊಮ್ಮಲ್ ಟ್ರಸ್ಟ್ ಅನೇಕ ಸಾಮಾಜಿಕ ಕೆಲಸಗಳನ್ನು, ರೈತರಿಗೆ ಆರ್ಥಿಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಬಂದಿದೆ. ಅದರ ಒಂದು ಭಾಗ ಅಷ್ಟೇ ಇವತ್ತು ಕೊಡ್ತಕ್ಕಂಥದ್ದು. ನಾವಿವತ್ತು ಏನು ವಿದ್ಯಾರ್ಥಿಗಳ ವೇತನವನ್ನು ಕೊಡ್ತಾ ಇದ್ದೀವಿ, ಅದೊಂದು ಭಾಗ. ಮತ್ತೆ ರೈತರಿಗೆ ಕಲ್ಯಾಣ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಸೊಸೈಟಿಗಳಿಗೆ ಫರ್ನಿಚರ್ಸ್ ಬೇಕಾದ ಸಂದರ್ಭದಲ್ಲಿ, ಅವ್ರಿಗೆ ಮೀಟಿಂಗ್ ಹಾಲ್ ಬೇಕಾದ ಸಂದರ್ಭದಲ್ಲಿ, ಅವ್ರಿಗೆ ಕ್ಯಾನ್ ಬೇಕಾದ ಸಂದರ್ಭದಲ್ಲಿ, ಅವ್ರಿಗೆ ಯಾವ ಯಾವ ಅವಶ್ಯಕತೆ ಇದೆ ಅಂತೇಳಿ ಅವ್ರ ಅವಶ್ಯಕತೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಬೊಮ್ಮಲ್ ಸಂಸ್ಥೆ ದೇಶ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಮಾರ್ಕೆಟಿಂಗನ್ನು ಮಾಡ್ತಾ ಇದೆ, ಅಭಿವೃದ್ಧಿಯನ್ನು ಮಾಡ್ತಾ ಇದೆ, ಹೆಸರನ್ನು ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ನೀವು ರಾಯಭಾರಿಗಳು, ನೀವು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ. ನಾನು ನೀವು ರೈತರು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇವಾಗ ನಿಮ್ಮ ಜೊತೆ ನಾವಿದ್ದೀವಿ. ಯಾರು ಏನೇ ಹೇಳಲಿ, ಯಾರು ನಾಳೆ ಇರ್ತಾರೆ ಅಂತಾರೋ ನಾಡ್ದು ಇರ್ತಾರೆ ಅಂತಾರೋ ಅಧಿಕಾರ ಶಾಶ್ವತ ಅಲ್ಲ. ಆದರೆ ನಾವು ಇರ್ತಕ್ಕಂಥ ಕಾಲಾವಧಿಯಲ್ಲಿ ಏನು ಮಾಡ್ತೀವಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ನಮ್ಮ ಮಾತು ಮಾತಾಡಬಾರ್ದು, ನಮ್ಮ ಕೆಲಸ ಮಾತಾಡಬೇಕು. ಹಾಗಾಗಿ ಕಡಿಮೆ ಅವಧಿಯಲ್ಲಿ ನಿಮಗೆ ಎಷ್ಟು ಸ್ಪಂದಿಸಲಿಕ್ಕೆ ಸಾಧ್ಯ ಆಗ್ತದೆ, ನೀವು ಎಷ್ಟು ಆಹ್ವಾನಗಳಿಗೆ ಸ್ಪಂದಿಸಿದ್ದೀನಿ ಅಂತಕ್ಕಂಥದ್ದು ನೀವು ಇವತ್ತು ಬಂದಿರೋದು ನೋಡಿದ್ರೆ ಗೊತ್ತಾಗ್ತದೆ. ನಾನು ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ಅಂತೇಳಿ ನನಗೆ ಹೆಮ್ಮೆ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾನೇನಾದರೂ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಕೆಲಸಗಳನ್ನು, ನಿಮ್ಮ ಸಮಸ್ಯೆಗಳನ್ನ ಸ್ಪಂದಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಸನ್ಮಾನ್ಯ ಅಧ್ಯಕ್ಷರು ಡಿ ಕೆ ಸುರೇಶಣ್ಣರವರು ಮತ್ತು ಎಲ್ಲ ನಿರ್ದೇಶಕ ಬಂಧುಗಳು. ಅವರು ನಾವು ಯಾವುದೇ ಕೇಳಿದ್ರು ಕೂಡ ಇಲ್ಲ ಅಂತೇಳಿ ಯಾವತ್ತೂ ಕೂಡ ಹೇಳಿಲ್ಲ. ನಿಮಗೆ ಗೊತ್ತಿರಲಿ, ನೀವು ಕೂತಿರ್ತಕ್ಕಂಥ ಈ ಪ್ಲೇಸಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಇವತ್ತು ಗುದ್ಲಿ ಪೂಜೆ ನೆರವೇರಬೇಕಿತ್ತು. ಸುಮಾರು 8.5 ಕೋಟಿ ರೂಪಾಯಿ ಭಾಳ ದೊಡ್ಡ ಭವ್ಯವಾದಂಥ ಕ್ಯಾಂಪ್ ಆಫೀಸ್ ಕಟ್ಟಡ ನಿರ್ಮಾಣ ಆಗಲಿದೆ. ಇನ್ನು ಕೆಲವೇ ತಿಂಗಳಲ್ಲಿ ನಿರ್ಮಾಣ ಆಗಲಿದೆ. ಈಗಾಗಲೇ ಅದರ ಸುಂದರ ನಕ್ಷೆ ರೆಡಿಯಾಗಿದೆ. ಟೆಂಡರ್ ಪ್ರೊಸೆಸ್ ಅಲ್ಲಿ ಇದೆ. ಅಧ್ಯಕ್ಷತೆಲ್ಲ ಕೂಡ ಹೇಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅಧ್ಯಕ್ಷರಿಗೆ ನಮ್ಮ ಯಲಹಂಕ ತಾಲೂಕಿನ ಎಲ್ಲ ಜನರ ಪರವಾಗಿ, ಯಲಹಂಕ ಹಾಲು ಉತ್ಪಾದಕರ ಎಲ್ಲರ ಪರವಾಗಿ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ಎಲ್ಲ ನಿರ್ದೇಶಕರುಗಳಿಗೆ, ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಅತಿಥಿ ಬಂಧುಗಳು